ರಾಯಚೂರು ಜಿಲ್ಲೆಯ ಸಿಂಧನೂರಿನ ಸನ್ರೈಸ್ ಕಾಲೇಜಿನಲ್ಲಿ ಭಾರತೀಯ ಫಾರ್ಮಸಿ ಶಿಕ್ಷಣದ ಪಿತಾಮಹ ಶ್ರೀ ಮಹದೇವಲಾಲ್ ಶ್ರಾಫ್ ರವರ ಜನ್ಮದಿನ ಆಚರಿಸಲಾಯಿತು. ಸಿಂಧನೂರು ನಗರದ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಭಾರತೀಯ ಫಾರ್ಮಸಿ ಪಿತಾಮಹ ಮಹದೇವಲಾಲ್ ಶ್ರಾಫ್ ರವರ ಜನ್ಮದಿನವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಖೇರ್ ಅವರು ಉದ್ಘಾಟನೆ ಮಾಡಿದರು. ನಂತರ ಪ್ರೊಫೆಸರ್ ಮಹದೇವಲಾಲ್ ಶ್ರಾಫ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಪಣೆ ಮಾಡಲಾಯಿತು. ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ವಾಸಿಂ ಹುಸೇನ್, ಸನ್ರೈಸ್ ಸಂಸ್ಥೆಯ ಕಾರ್ಯದರ್ಶಿಯಾದ ಇರ್ಷಾದ್ ಕೆ, ಉಪನ್ಯಾಸಕರಾದ ಸಾಗರ್, ಅಖಿಲ, ರಾಜೇಶ್ ಬಸವಲಿಂಗ, ಆಶುಪಾಷ, ಶೋಭಾ ಪವಾರ್, ಪ್ರಶಾಂತ್, ಸಂತೋಷಿ, ಮನೋಹರ್ ಬಡಿಗೇರ್, ಪುಟ್ಟರಾಜ ಹಾಗೂ ಸನ್ರೈಸ್ ಸಂಸ್ಥೆಯ ಎಲ್ಲಾ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಇಂದು ನಾವು ಫಾರ್ಮಸಿ ಶಿಕ್ಷಣದ ಪಿತಾಮಹ ಮಹದೇವಲಾಲ್ ಶ್ರಾಫ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಮೊದಲನೇದಾಗಿ ಮಹದೇವಲಾಲ್ ಶ್ರಾಫ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ. ಆರೋಗ್ಯಂ ಪರಭಾಗ್ಯಂ ಸ್ವಾಸ್ಥ್ಯಂ ಸರ್ವತ್ರ ಸಾಧನ. ಅಂದ್ರೆ ಆರೋಗ್ಯನ ನಾವು ಮೊದಲು ಕಾಪಾಡ್ಕೋಬೇಕು. ಅಂದ್ರೆ ನಾವು ಏನಾರ ಜೀವನದಲ್ಲಿ ನಾವು ಸಾಧನೆ ಮಾಡ್ಬೇಕಂದ್ರೆ ಆರೋಗ್ಯವನ್ನ ಕಾಪಾಡ್ಕೋಬೇಕು. ಆರೋಗ್ಯವನ್ನ ಕಾಪಾಡಬೇಕಂದ್ರೆ ನಾವೇನಾಗಿದ್ರ ಜೀವನದಾಗ ಏನಾದ್ರೂ ಸಾಧನೆ ಮಾಡ್ಬೋದು. ಇಲ್ಲಿ ನಾವು ಮೊದಲನೇದಾಗಿ ಮಹದೇವಲಾಲ್ ಶ್ರಾಫ್ ಅವರ ಬಗ್ಗೆ ಅಂದ್ರೆ ಈ ನಮ್ಮ ಫಾರ್ಮಸಿ ಶಿಕ್ಷಣವನ್ನ ಹುಟ್ಟಾಕಿದವರು ಯಾರು? ಮಹದೇವಲಾಲ್ ಶ್ರಾಫ್. ಈಗ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಇಬ್ಬರು ಮಾತಾಡಿ ಅವರ ಜೀವನದ ಬಗ್ಗೆ ನಿಮ್ಗೆ ತಿಳಿಸಿಕೊಂಡಿದ್ದಾರೆ. ಈ ಮಹದೇವಲಾಲ್ ಶ್ರಾಫ್ ಅವರ ಬಗ್ಗೆ ತಿಳ್ಕೋಬೇಕಂದ್ರೆ ಮೊದಲನೇದಾಗಿ ಅವರು ಬಿಹಾರದಲ್ಲಿ ಜನಿಸ್ತಾರೆ. ಮಹದೇವಲಾಲ್ ಶ್ರಾಫ್ ಅವರು 1902 ಮಾರ್ಚ್ 6ನೇ ತಾರೀಕಿನಂದು ಅವರು ಬಿಹಾರದಲ್ಲಿ ಜನಿಸ್ತಾರೆ. ನಂತರ ಅವರ ಶಿಕ್ಷಣವನ್ನ ಅವರು ಅಲ್ಲಿ ಬಿಹಾರದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ಉನ್ನತ ಶಿಕ್ಷಣಕ್ಕಾಗಿ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬರ್ತಾರೆ. BHU ಬನಾರಸ್ ಹಿಂದೂ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಗೆ ಇಂಜಿನಿಯರಿಂಗ್ ಓದೋ ಸಲುವಾಗಿ ಬರ್ತಾರೆ. ಅಲ್ಲಿ ಏನಾಗ್ತದ ಅವರಲ್ಲಿ ಮೊದಲನೇದಾಗಿ ದೇಶಭಕ್ತಿ ಬಹಳ ಇರ್ತದೆ. ಅದು ನಮ್ಮ ಮಹದೇವಲಾಲ್ ಶ್ರಾಫ್ ಅವರ ಹತ್ರ ಫಾರ್ಮಸಿಸ್ಟ್ ಎಲ್ಲ ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು. ಅದಾದ್ಮೇಲೆ MSc ಮೈಕ್ರೋಬಯಾಲಜಿ ಕೂಡ ಕಂಪ್ಲೀಟ್ ಮಾಡಿ ಅಮೆರಿಕದಿಂದ ಬಂದ ಮೇಲೆ ಇಲ್ಲಿನ ಫಾರ್ಮಸಿ ಒಂದು ಆಲೋಚನೆ ಮಾಡಿ, ಯಾಕಂದ್ರೆ ರೋಗಿಗಳ ಸಂಖ್ಯೆ ಜಾಸ್ತಿ ಇತ್ತು, ಇಷ್ಟೊಂದು ಮೆಡಿಕಲ್ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಪ್ರತಿಯೊಬ್ಬ ರೋಗಿ ಕೂಡ ಒಂದು ಸರಿಯಾದಂತ ಚಿಕಿತ್ಸೆ ಸಿಗ್ಬೇಕಂತಂದ್ರೆ, ಅದು ಗುಣ ಆಗ್ಬೇಕಂತಂದ್ರೆ ಅದು ಮೆಡಿಸಿನ್ ಇಂದ ಮಾತ್ರ ಸಾಧ್ಯ. ಹಿಂಗಾಗಿ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಈ ಒಂದು ಫಾರ್ಮಸಿ ಅನ್ನೋ ಕಾನ್ಸೆಪ್ಟ್ ನ ಫಸ್ಟ್ ಕಂಡುಹಿಡಿದು ಅದನ್ನೆಲ್ಲ ಕೂಡ ಡೆವಲಪ್ ಮಾಡಿದಂತ ಕೀರ್ತಿ ಈ ನಮ್ಮ ಮಹದೇವ್ ಶ್ರಾಫ್ ಸರ್. ಸಮಗ್ರ ಟೈಮ್ಸ್ ಪ್ರಾಯೋಜಕರು 25 ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆ